ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ಅವರಿಗೆ ಕಾಕಿಯನ್ನು ಹಾಕಿ ಅಧಿಪತ್ರ ಮೂಲಕ ಕನ್ನಡ ಬೆಳ್ಳಿತೆರೆ ಮೇಲೆ ತರೋದಕ್ಕೆ ಹೊರಟಿರುವಂಥದ್ದು ನಿರ್ದೇಶಕರು ಚಯನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಿ? ಅಧಿಪತ್ರ ಸಿನಿಮಾ ಇನ್ನೇನು ರಿಲೀಸಿಗೆ ಹತ್ತಿರ ಇದೆ, ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ? ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಅಧಿಪತ್ರ ಫೆಬ್ರವರಿ 7 ರಿಲೀಸ್ ಆಗ್ತಿದೆ. ಸೊ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್, ಅಧಿಪತ್ರ ಅನ್ನೋದು. ಇದರಲ್ಲಿ ರೂಪೇಶ್ ಶೆಟ್ಟಿ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಜಾನಿ ಅವರು ಕೂಡ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಫೆಬ್ರವರಿ 7 ನಿಯರ್ ಬೈ ಆಲ್ಮೋಸ್ಟ್ ಕಾಲ್ ಕರ್ನಾಟಕದಿಂದ ರಿಲೀಸ್ ಆಗುತ್ತೆ ಸರ್ ಸಿನಿಮಾ. ಅಧಿಪತ್ರ ಅಂತ ಬಂದಾಗ, ರೂಪೇಶ್ ಶೆಟ್ಟಿ ಅಂತ ಬಂದಾಗ, ಅವ್ರನ್ನ ಪೊಲೀಸ್ ಕಾಪಾಗಿ ತೋರಿಸೋದು ಬಂದಾಗ ಏನು ಮಾಡ್ತೀರಾ ರೂಪೇಶ್ ಶೆಟ್ಟಿ ಅನ್ನೋದು ಒಂದು ಕುತೂಹಲ ಐತೆ. ಯಾಕಂದರೆ ಅವರ ಒಂದು ಫ್ಯಾನ್ ಫಾಲೋಯಿಂಗ್ ಬೇರೆ ಥರ ಇದೆ. ಕಿರುತೆರೆ, ಬಿಗ್ ಬಾಸ್ ಫಾಲೋಯಿಂಗ್ ಅಥವಾ ತುಳು ಸಿನಿಮಾಗಳು ಮಾಡೋದಂತ ಬಂದವರು, ಜೊತೆ ಕನ್ನಡದಲ್ಲಿ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಹಾಗಾಗಿ ಏನು ಕತೆ ಹೇಳೋಕ್ಕೆ ಹೊರಟಿದ್ರಿ ಈ ಸಿನಿಮಾ ಮೂಲಕ? ಸರ್, ಈಗ ರೂಪೇಶ್ ಸರ್ನ ಹಿಂದಿನ ಅವರು ಎಷ್ಟು ಸಿನಿಮಾಗಳು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ತುಳು ಇರ್ಬೋದು, ಕನ್ನಡ ಸಿನಿಮಾ ಇರ್ಬೋದು, ಅವರು ಈ ರೀತಿಯಾಗಿ ಯಾರು ತೋರಿಸಿರಲಿಲ್ಲ ಪೊಲೀಸ್ ಕೆಟಪ್ ಆಗಿ. ಅವ್ರು ಪೊಲೀಸಾಗಿ ಎಷ್ಟು ಕರೆಕ್ಟಾಗಿ ಅವರು ಅಂದರೆ ಆ ಕ್ಯಾರೆಕ್ಟರ್ನ ಡಿಸೈನ್ ಹೆಂಗಾಗಿತ್ತು ಅದನ್ನು ಅಷ್ಟೇ 100% ಫುಲ್ಫಿಲ್ ಮಾಡಿದ್ದಾರೆ. ಸೊ ನೀವು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಮೊನ್ನೊಬ್ರು ಯಾರೋ ನನಗೆ ಪೊಲೀಸ್ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಅವ್ರು ಹೇಳ್ತಾಯಿದ್ರು ಕರೆಕ್ಟಾಗಿ ಬಾಡಿಯೆಲ್ಲ ಕರೆಕ್ಟಾಗಿ ಬಿಲ್ಡ್ ಮಾಡ್ಕೊಂಡು ಪೊಲೀಸ್ ಥರನೇ ಕಾಣಿಸ್ತಾರೆ ಅಂತ. ಸೊ ಅಷ್ಟು ಫುಲ್ಫಿಲ್ ಆಗಿದೆ ಆ ಕ್ಯಾರೆಕ್ಟ್ರು. ಸೊ ರೂಪೇಶ್ ಶೆಟ್ಟಿ ಅವ್ರ ಜೊತೆ ಜಾನ್ವಿ ಮೇಡಮ್ ಕೂಡ ಈ ಸಿನಿಮಾದಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರದ್ದು ಕೂಡ ಪಾತ್ರ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ರೂಪೇಶ್ ಸರ್ ಮತ್ತು ಜಾನ್ವಿ ಅವ್ರ ಜೊತೆಗೆ ಒಳ್ಳೊಳ್ಳೆ ಮೇನ್ ಆಗಿ ನಮಗೆ ಹೆಸರಂತ ಕಲಾವಿದರಿದ್ದಾರೆ. ಲೈಕ್ ಕಾಂತಾರದಲ್ಲಿ ಮಾಡಿದ ಪ್ರಕಾಶ್ ತುಮನಾಡು ಇರ್ಬೋದು, ದೀಪಕ್ ರೈಸ್ ಇರ್ಬೋದು, ರಘು ಪಂಡೇಶ್ವರು, ಮಠ ಸರ್ ಇರ್ಬೋದು. ಸೊ ಫಸ್ಟು ನನ್ನ ಅದೃಷ್ಟ ಅಂತ ಹೇಳ್ಬೋದು ನಾನು. ಯಾಕಂದರೆ ಒಳ್ಳೆ ಸೀನಿಯರ್, ನಾನು ಹೊಸಬ ಆಗಿದ್ರು ಒಳ್ಳೊಳ್ಳೆ ಸೀನಿಯರ್ ಕಲಾವಿದರು ನಾನು ಆ್ಯಕ್ಷನ್ ಕಟ್ ಹೇಳೋಕ್ಕೆ ಅವಕಾಶ ಸಿಕ್ತು ನನಗೆ ಇದು. ಸೊ ಎಲ್ಲರೂ ಹೊಸಬ್ರ ಜೊತೆ ಸಿನಿಮಾ ಮಾಡ್ತಾರೆ, ಬಟ್ ನಾನು ಹಂಗೆ ಮಾಡಿಲ್ಲ. ನನಗೊಂದು ಐ ಆಮ್ ಥ್ಯಾಂಕ್ಫುಲ್ ಟು ಅಧಿಪತ್ರ ಟೀಮ್ ಅಂತ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.